ನಮಸ್ಕಾರಗಳು. ಮೊದಲಿಗೆ ಭಗತ್ ಸಿಂಗ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ 1907ರಲ್ಲಿ ಜನಿಸಿದಂಥ ಹಾಗೂ 1931ರಲ್ಲಿ ಮರಣ ಹೊಂದಿದಂಥ ಭಗತ್ ಸಿಂಗ್ ಅವರು ಅಚಲವಾದ ಶ್ರದ್ಧೆಯನ್ನು ಹೊಂದಿದ್ದರು. ಈ ಅಚಲವಾದ ಶ್ರದ್ಧೆ ಯಾವ ರೀತಿ ಇತ್ತಂದರೆ, ತನ್ನ ದೇಶಕ್ಕಾಗಿ ತಾನು ಏನು ಬೇಕಾದರೂ ಮುಡುಪಾಗಿರ್ತೀನಿ ಅನ್ನುವಂಥ ತ್ಯಾಗ ಭಾವನೆಯನ್ನು ಹೊಂದಿದ್ದರು. ಈ ತ್ಯಾಗ ಭಾವನೆಯೇ ನಾವೇನಾದರೂ ಆದರೆ ಈ ದೇಶವನ್ನಾಯಿತು, ಈ ನಾಡನ್ನಾಯಿತು ಯಾವ ರೀತಿ ಬೈದುಕೊಂಡು ಓಡಾಡ್ತೀವಿ, ಆ ರೀತಿ ಅವರು ಶ್ರದ್ಧೆಯನ್ನು ತೋರಿಲ್ಲ. ಈ ದೇಶಕ್ಕಾಗಿ, ಈ ನಾಡಿಗಾಗಿ ಪ್ರಾಣವನ್ನು ತ್ಯಾಗ ಮಾಡುವಂಥವ್ರು. ಹಾಗೆ ಅವರ ಬೌದ್ಧಿಕ ಸ್ತರದ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮಂಥ ವಿವೇಚನೆಯುಳ್ಳ ಬೌದ್ಧಿಕ ಸ್ತರ ಅವ್ರದ್ದಾಗಿರಲಿಲ್ಲ. ಏನು ಅವರು ವಿದೇಶಕ್ಕೆ ಹೋಗಿ ಹಲವಾರು ಪುಸ್ತಕಗಳನ್ನು, ಅದೇ ರೀತಿಯಾಗಿ ಕ್ರಾಂತಿ ಕಿಡಿಗಳ ಪುಸ್ತಕಗಳನ್ನು ಓದಿ ನಾವು ಭಾರತ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದು ಕೊಡುವಂಥದ್ದಿರ್ಬೋದು. ಆ ಏನು ಪುಸ್ತಕಗಳನ್ನು ಓದ್ತಿದ್ರು, ಆ ಪುಸ್ತಕಗಳು ಯಾವ ರೀತಿಯಾಗಿರ್ತಿದ್ವು ಅಂದರೆ, ಸಣ್ಣ ರಾಷ್ಟ್ರಗಳೇ ಬ್ರಿಟಿಷರನ್ನು ಹೊಡೆದು ಓಡಿಸಿದ್ದಾವೆ. ನಮ್ಮಂಥ ಅಧಿಕ ಜನಸಂಖ್ಯೆಯುಳ್ಳ ಭಾರತ ದೇಶ ಯಾಕೆ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದು ಅವರ ವಿಚಾರಧಾರೆಗಳನ್ನು ಅವರು ಹೊತ್ತಿಕೊಂಡಿದ್ರು. ಇದೇ ಅವರ ಬೌದ್ಧಿಕ ಸ್ತರ ಅಂತ ಹೇಳ್ಬೋದು. ಈ ಬೌದ್ಧಿಕ ಸ್ತರದ ಮೂಲಕ ಭಾರತವನ್ನು ಸ್ವತಂತ್ರಗೊಳಿಸಬೇಕೆಂಬ ಒಂದು ಮಹಾನ್ ಇಚ್ಛಾಶಕ್ತಿಯನ್ನು ಹೊಂದಿದ್ದರು. ಈ ಇಚ್ಛಾಶಕ್ತಿಯು ಕೊನೆಗೆ 1947 ಆಗಸ್ಟ್ 15ರಂದು ಬಂತು ಅಂತ ಹೇಳ್ಬೋದು. ಇಂಥ ಹಲವಾರು ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನವನ್ನು ನಾವು ಇಂದು ಸ್ಮರಿಸಬೇಕಾಗಿದೆ. ಅದರಲ್ಲಿ ಇಂತಹ ಭಗತ್ ಸಿಂಗ್ರಂಥ ಕ್ರಾಂತಿಕಿಡಿಗಳನ್ನು ಪ್ರತಿಕ್ಷಣ ನಾವು ನೆನೆಸುವಂಥ ಒಂದು ಸುದಿನ ಇಂದು ಇವತ್ತು ಪ್ರತಿಕ್ಷಣ ಇರಲಿ ಅಂತ ಕೇಳ್ಕೊತಾ, ಇಕ್ವಿಲಾ ಜಿಂದಾಬಾದ್. ಜೈ ಹಿಂದ್.